ಹಲೋ ಹಾಯ್ ನಮಸ್ಕಾರ. ಅನು ಕ್ರಿಯೇಟ್ ವಿಡಿಯೋಗೆ ಸ್ವಾಗತ. ಇಲ್ಲಿ ನಾನು ಸೋಪ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಿದ್ದೀನಿ. ನಾನು 1 kg ಸೋಪ್ ಬೇಸ್ನ ತೊಗೊಂಡಿದ್ದೀನಿ, ಹಾಗೆ ಬೇಸ್ದ ಟ್ರೇ ತೊಗೊಂಡಿದ್ದೀನಿ. ಇದು ನಮಗೆ ಮೀಶೋದಲ್ಲಿ ಕೂಡ ಸಿಗುತ್ತೆ, ತುಂಬ ಕಮ್ಮಿ ಪ್ರೈಸ್ಗೂ ಕೂಡ ಸಿಗುತ್ತೆ. ನಾವು ಅದನ್ನು ತೊಗೋಬೋದು. ನಾನು ಇದನ್ನು ಪೀಸಾಗಿ ಕಟ್ ಮಾಡ್ಕೊತಿದ್ದೀನಿ. ನೀವಿಲ್ಲಿ ನೋಡ್ಬೋದು, ನಾನೀಗ ಫಸ್ಟ್ ದೊಡ್ಡದಾಗಿ ಕಟ್ ಮಾಡಿದ್ದೀನಿ. ಆಲ್ರೆಡಿ ನಾನು ಇದನ್ನು ಚಿಕ್ಕದಾಗಿ ಕಟ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ. ನಾನು ಏನಕ್ಕೆ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅಂದರೆ, ಚಿಕ್ಕದಾಗಿ ಇದ್ದರೆ ಬೇಗ ಮೆಲ್ಟ್ ಆಗುತ್ತೆ ಅಂತ. ದೊಡ್ಡದಾಗಿದ್ದರೆ ಅದು ಸ್ವಲ್ಪ ಟೈಮ್ ತೊಗೊಳುತ್ತೆ. ಅದಕ್ಕೋಸ್ಕರ ಸಣ್ಣದಾಗಿ ಒಂದು ಬಾಕ್ಸ್ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನಾನು 1 kg ಸೋಪ್ ಬೇಸ್ನು ಕೂಡ ಫಸ್ಟು ಕಟ್ ಮಾಡಿ ಇಟ್ಕೋತೀನಿ. ಯಾಕೆಂದರೆ ಪದೇ ಕಟ್ ಮಾಡಿಕೊಂಡು ಮೆಲ್ಟ್ ಮಾಡೋದು ಸ್ವಲ್ಪ ಕಷ್ಟ ಅನಿಸುತ್ತೆ, ಅಂದರೆ ರಿಸ್ಕ್ ಜಾಸ್ತಿ ಅನಿಸುತ್ತೆ, ಹಾಗೆ ಟೈಮ್ ಕೂಡ ತೊಗೊಳುತ್ತೆ. ಅದಕ್ಕೋಸ್ಕರ ಸಣ್ಣದು ಬಾಕ್ಸ್ ಆಗಿ ಕಟ್ ಮಾಡ್ತೀನಿ. ಅಂಟಿರೋ ಅಂಥ ಪೀಸ್ಗಳನ್ನ ಬಿಡಿಸಿ ಸಪ್ರೇಟಾಗಿ ಇಟ್ಕೋತೀನಿ. ಇದನ್ನೆಲ್ಲ ನಾನು ತೆಗೆದು ಒಂದು ಬೌಲ್ಗೆ ಹಾಕಿ ಇಟ್ಕೊಂಡಿರ್ತೀನಿ. ಮತ್ತು ಇದಕ್ಕೆ ನಾನು ಏನೇನೆಲ್ಲ ಮಿಕ್ಸ್ ಮಾಡ್ತೀನಿ ಅಂದರೆ, ಅಕ್ಕಿ ಹಿಟ್ಟು, ಅದಾದಮೇಲೆ ಎಷ್ಟು ಅಕ್ಕಿ ಹಿಟ್ಟು ತೊಗೊಂಡಿರ್ತೀನೋ ಅಷ್ಟೇ ಪ್ರಮಾಣದಲ್ಲಿ ನಾನು ಕಡಲೆ ಹಿಟ್ಟು ಕೂಡ ತೊಗೋತೀನಿ. ಅಂದರೆ ನಿಮ್ಗೆ ಏನೇನು ಬೇಕು ನೀವು ಅದನ್ನು ಆ್ಯಡ್ ಮಾಡ್ಕೋಬೋದು. ನಾನು 1 ಸ್ಪೂನು ಸೋಡಾ ಪುಡಿನ ಹಾಕ್ಕೋತೀನಿ, ಅಡುಗೆ ಸೋಡಾನ ಹಾಕ್ಕೋತೀನಿ. ಅದಾದಮೇಲೆ 3 ಚಮಚ ಕಾಫಿ ಪೌಡರ್ನ ಹಾಕ್ಕೋತೀನಿ. ಇದು ನನಗೆ ಬೇಕಾದಂಥದ್ದು. ನಿಮಗೆ ಬೇರೆ ಏನಾದರೂ ಯೂಸ್ ಮಾಡ್ತೀವಿ, ಇಲ್ಲ ಬೇರೆ ಏನಾದರೂ ಆ್ಯಡ್ ಮಾಡ್ಕೋತೀವಿ ಅಂದರೆ ಕೂಡ ನೀವು ಆ್ಯಡ್ ಮಾಡ್ಕೋಬೋದು. ಸೊ ಇದನ್ನೆಲ್ಲ ಹಾಕಿದ್ಮೇಲೆ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ. ಚೆಂದ ಮಿಕ್ಸ್ ಮಾಡ್ಕೋಬೇಕು, ಅದೆಲ್ಲೂ ಗಂಟಾಗಲಿರೋ ಥರ ನೋಡ್ಕೋಬೇಕು. ಅದಾದಮೇಲೆ ನೀರು ಕಾಯೋದಕ್ಕೆ ಇಟ್ಟಿದ್ದೀನಿ. ಇದನ್ನು ಒಂದು ಬೌಲಲ್ಲಿ ಹಾಕಿ ಇಂಡೈರೆಕ್ಟಾಗಿ ನಾನು ಇದನ್ನು ಮೆಲ್ಟ್ ಮಾಡ್ಕೋತೀನಿ. ಡೈರೆಕ್ಟಾಗಿ ಹೀಟ್ ಮಾಡೋದಕ್ಕೆ ಹೋಗ್ಬೇಡಿ, ಅದು ಸುಟ್ಟ ಹಾಗೆ ಆಗುತ್ತೆ. ಸೊ ಇಂಡೈರೆಕ್ಟಾಗಿ ನೀರ ಮೇಲೆ ಒಂದು ಬೌಲ್ನ ಇಟ್ಟು ಮೆಲ್ಟ್ ಮಾಡ್ಕೋಬೇಕು. ಅದಾದಮೇಲೆ ನೀವು ಮಿಕ್ಸ್ ಮಾಡ್ಕೊಂಡಿರೋ ಪೌಡರ್ನ ಆ್ಯಡ್ ಮಾಡ್ಕೋಬೇಕು. ಸೊ ನಾನೀಗ ಅದನ್ನೇ ಮಾಡ್ತೀನಿ. ನನಗೆ ಎಷ್ಟು ಬೇಕೋ ಅಷ್ಟು ಹಿಟ್ಟನ್ನ ಹಾಕಿ ಮಿಕ್ಸ್ ಮಾಡ್ತಿದ್ದೀನಿ. ಆ್ಯಕ್ಚುಲಿ ನಾನು ಸಂತೂರ್ ಸೋಪ್ನ ಆ್ಯಡ್ ಮಾಡಿದ್ದೆ, ಸ್ಮೆಲ್ ಬರಲಿ ಚೆನ್ನಾಗಿರೋ ಅಂಥದ್ದು ಅಂತ. ಬಟ್ ಅದು ಮೆಲ್ಟ್ ಆಗಲಿಲ್ಲ. ಸೊ ನೀವು ಈ ಥರ ತಪ್ಪನ್ನ ಮಾಡಬೇಡಿ. ಕೊನೆಗೆ ನಾನು ಅದನ್ನೆಲ್ಲ ಸಪ್ರೇಟಾಗಿ ತೆಗೆದಿಟ್ಟು ಮತ್ತೆ ಮೆಲ್ಟ್ ಮಾಡಿದ್ದಾಯಿತು, ಅದು ಯೂಸ್ ಆಗಲಿಲ್ಲ. ಸೊ ನೀವು ನಾನು ಮಾಡಿದ ತಪ್ಪನ್ನ ನೀವು ಮಾಡೋಕ್ಕೆ ಹೋಗಬೇಡಿ. ಸೊ ಇನ್ನು ಉಳಿದಿರೋ ಸೋಪ್ ಬೇಸ್ನ ಕೂಡ ನಾನು ಹಾಕಿ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಬೇಕು, ಅಂದರೆ ಬೇಸಲ್ಲಿ ಅರ್ಧ kg ಏನಿರುತ್ತೆ ಅದನ್ನು ಅಷ್ಟನ್ನು ಹಾಕಿ ನಾನು ಮೆಲ್ಟ್ ಮಾಡ್ಕೋತೀನಿ. ಇನ್ನು ಅರ್ಧ kg ಸಪ್ರೇಟಾಗಿ ಮಾಡ್ಕೋತೀನಿ. ಸೊ ಆ ಥರ ಇನ್ನು ಉಳಿದಿದ್ದು ಹಿಟ್ಟನ್ನೆಲ್ಲ ಹಾಕಿ ಅದಕ್ಕೆ ಸ್ವಲ್ಪ ಅರ್ಧ ನಿಂಬೆಹಣ್ಣನ್ನ ನಾನು ಹಿಂಡ್ತಾಯಿದ್ದೀನಿ. ಹಿಂಡಿ ಚೆಂದ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿಕೊಂಡು ಈಗ ಇದು ರೆಡಿಯಾಗಿದೆ. ಇದನ್ನು ನಾನು ಆ ಸೋಪ್ ಟ್ರೇ ಒಳಗೆ ಹಾಕ್ಕೋತೀನಿ. ಒಂದು ಟ್ರೇಯಲ್ಲಿ 4 ಸೋಪ್ ಇದೆ, ಅದು ಒಂದೊಂದು ಥರ ಶೇಪಲ್ಲಿದೆ, ಬಟ್ ಚೆನ್ನಾಗಿರುತ್ತೆ ಶೇಪು. ಸೊ ಹಾಕ್ತಾಯಿದ್ದೀನಿ. ನೋಡ್ತಿರ್ಬೋದು, ಫಿಲ್ ಮಾಡಬೇಕು ಅದನ್ನು. ಅದಾಗಿ 1 hour ಆದಮೇಲೆ ನೀವು ನೋಡ್ತಿರ್ಬೋದು, ನಾನು ಅದನ್ನು ಪ್ರೆಸ್ ಮಾಡ್ತಿದ್ದೀನಿ, ಅಷ್ಟು ಗಟ್ಟಿಯಾಗಿದೆ. 1 hour ಎಲ್ಲ ಸಾಕು. ತೀರಾ ಇಡೋದಾದರೆ ಇವಾಗ ಕಂಫರ್ಟಬಲ್, ನೀವು ಇದನ್ನು ಇಡ್ಬೋದು. ಸೊ ನೋಡ್ಬೋದು ಸೋಪ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನಾನು ಅದನ್ನು ಪ್ರೆಸ್ ಮಾಡಿದ್ರೂ ಕೂಡ ಅದು ಹೊಡಿತಿಲ್ಲ, ಅಷ್ಟು ಗಟ್ಟಿಯಾಗಿದೆ ಮತ್ತು ತುಂಬ ಚೆನ್ನಾಗಿದೆ. ನನ್ನ ವಿಡಿಯೋನ ನೀವು ಫಸ್ಟ್ ಟೈಮ್ ನೋಡ್ತಿರೋದಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.